ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಡಿ ಗ್ಯಾಂಗ್. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಿರುವ ಹಿನ್ನೆಲೆ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಅನ್ನ ಮತ್ತೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ. 24ನೇ ACMM ಕೋರ್ಟ್ಗೆ ಕೊಲೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಕೋರ್ಟ್ ಮುಂದೆ 3ನೇ ಬಾರಿಗೆ ದರ್ಶನನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇವತ್ತು ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪೊಲೀಸರ ಮನವಿಯನ್ನ ಪುರಸ್ಕರಿಸಿದ್ರೆ ಮತ್ತೆ ಇವರನ್ನ ಕಸ್ಟಡಿಗೆ ನೀಡಲಾಗುತ್ತೆ. ಒಂದೆರಡು ದಿನಗಳ ಮಟ್ಟಿಗೆ ಈಗ ಮತ್ತೆ ಅವರನ್ನ ಕಸ್ಟಡಿಗೆ ನೀಡಲಾಗುತ್ತೆ. ಪ್ರತ್ಯೇಕವಾಗಿ 2 ರಿಮ್ಯಾಂಡ್ ಅರ್ಜಿಯನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ ಪೊಲೀಸರು. ಹಾಗಿದ್ರೆ ಹೆಚ್ಚಿನ ವಿಚಾರಣೆಯಾಗಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಕೆಲಸ ಈಗ ಆಗುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗುತ್ತಾ ಅನ್ನೋದು ಸದ್ಯಕ್ಕಿನ ಕುತೂಹಲದ ವಿಷಯ ಆಗಿದೆ. 5 ಗಂಟೆ ಒಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲಿ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಪೊಲೀಸರ ಮನವಿಯನ್ನ ಪುರಸ್ಕರಿಸಿ ಮತ್ತೆ 2-3 ದಿನಗಳ ಕಾಲ ಕಸ್ಟಡಿಗೆ ನೀಡಿದರೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಇನ್ ಕೇಸ್ ಜುಡಿಷಿಯಲ್ ಕಸ್ಟಡಿ ಆದರೆ ಪರಪ್ಪನ ಅಗ್ರಹಾರ, ದರ್ಶನ್ಗೆ ಜೈಲೂಟ ಫಿಕ್ಸ್. ಸೊ ಸಂಜೆ 5 ಗಂಟೆ ಒಳಗಡೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪೊಲೀಸ್ ಕಸ್ಟಡಿ ಅಂತ್ಯಗೊಂಡಿರೋ ಹಿನ್ನೆಲೆ 24ನೇ ACMM ಕೋರ್ಟ್ ಮುಂದೆ ಈ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಆಲ್ರೆಡಿ ಮಾಧ್ಯಮಗಳಿಗೆ 1 ರಿಮಾಂಡ್ ಕಾಪಿಯ ಡೀಟೇಲ್ಸ್ ಲಭ್ಯವಾಗಿತ್ತು. 300ಕ್ಕೂ ಅಧಿಕ ಪುಟಗಳ ಕಾಪಿ ಅದು. ಘಟನೆ ಹೇಗೆ ನಡೀತು, ಯಾರೆಲ್ಲರ ಪಾತ್ರ ಏನು, ಇಂಚಿಂಚು ಮಾಹಿತಿಯನ್ನ ಕೂಡ ಪೊಲೀಸರು ಆ ರಿಮಾಂಡ್ ಕಾಪಿಯಲ್ಲಿ ಸಿದ್ಧಪಡಿಸಿ ಇಟ್ಟಿದ್ರು. ಇದೀಗ 2ನೇ ರಿಮಾಂಡ್ ಅರ್ಜಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಪೊಲೀಸರು. ಈಗ ಆಲ್ರೆಡಿ 9ಕ್ಕೂ ಅಧಿಕ ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಚಾರಣೆಯನ್ನ ನಡೆಸಿ ಆಗಿದೆ. ಒಂದಷ್ಟು ಪ್ರಮುಖ ಸಾಕ್ಷ್ಯಾಧಾರಗಳನ್ನ ಕೂಡ ಇನ್ಫ್ಯಾಕ್ಟ್ 118 ಸಾಕ್ಷ್ಯಗಳನ್ನ, ಕೆಲ ವಸ್ತುಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯ ಅನಿಸುವ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಆಗಿದೆ. ಎಕ್ಸ್ಪರ್ಟ್ಗಳ ಮಾಹಿತಿ ಪ್ರಕಾರ ಬಹುತೇಕ ಜುಡಿಷಿಯಲ್ ಕಸ್ಟಡಿಗೇನೆ ನೀಡಬಿಡಬಹುದು ಅಂತ ಇತ್ತು ನಿನ್ನೆ ಮಧ್ಯಾಹ್ನದ ತನಕ. ಆದರೆ ತನಿಖೆಯನ್ನ ನಡೆಸ್ತಾ ಇರುವ ತನಿಖಾಧಿಕಾರಿಗಳು ಮತ್ತೆರಡು ದಿನಗಳ ಕಾಲ ದರ್ಶನ್ ಅವರನ್ನ ನಮ್ಮ ಸುಪರ್ದಿಗೆನೆ ಕೊಡಿ, ನಮಗಿನ್ನೂ ತನಿಖೆ ಮಾಡೋದು ಬಾಕಿ ಇದೆ ಅಂತ ಕೇಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇವತ್ತು ಬೆಳಗಿನಿಂದಲೂ ಕೂಡ ಲಭ್ಯವಾಗಿದೆ. ಆದರೆ ನ್ಯಾಯಾಧೀಶರು ಇದನ್ನ ಪುರಸ್ಕರಿಸ್ತಾರಾ ಸದ್ಯಕ್ಕಿರುವ ಪ್ರಶ್ನೆ ಇದು. ಯಾಕಂತಂದ್ರೆ ದರ್ಶನ್ ಪರವಾದ ವಕೀಲರು ನಿನ್ನೆ ಹಾಗೆ ಇವತ್ತು ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಮತ್ತೊಮ್ಮೆ ಪೊಲೀಸರು ತಮ್ಮ ಕಸ್ಟಡಿಯನ್ನ ಕೇಳಿದ್ರೆ ನಾವು ಅದನ್ನ ಒಬ್ಜೆಕ್ಟ್ ಮಾಡ್ತೇವೆ. ಇಷ್ಟು ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿ ಆಗಿದೆ, ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಹೇಳಿ ನಾವು ಆಗ್ರಹಿಸ್ತೇವೆ, ಮನವಿಯನ್ನ ಮಾಡ್ತೇವೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಹೇಳಿರೋದ್ರಿಂದ ನ್ಯಾಯಾಧೀಶರು ಯಾವುದನ್ನ ಪರಿಗಣಿಸಿ ತಮ್ಮ ಆದೇಶವನ್ನ ನೀಡ್ತಾರೆ ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಅಪ್ಡೇಟ್ಸ್ ಗ್ರೌಂಡ್ ನಲ್ಲಿರುವ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಎಷ್ಟೊತ್ತಿಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ? ನ್ಯಾಯಾಧೀಶರ ಸಮ್ಮುಖದಲ್ಲಿ ಡೆಡ್ ಲೈನ್ ಅಂತ ಹೇಳಿ ಏನಾದ್ರೂ ಇದೆಯಾ? ಇಷ್ಟೊತ್ತಿನ ಒಳಗೆ ಆರೋಪಿಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ? ಸ್ಮಿತಾ ನೋಡಿ, ಇವತ್ತು ಸಂಜೆ 5 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು. ಹಾಗಾಗಿ ಅದೊಂದು ಡೆಡ್ಲೈನ್ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಎಲ್ಲ ಆರೋಪಿಗಳನ್ನ ಕೂಡ ಕರೆದುಕೊಂಡು ಹೋಗಲಾಗುತ್ತೆ. ಈಗ ಆಲ್ರೆಡಿ 2 ವಾಹನಗಳನ್ನ ಸಿದ್ಧಪಡಿಸಿಕೊಂಡಿರುವಂಥ ಪೊಲೀಸರು 2 ವಾಹನಗಳಲ್ಲೂ ಕೂಡ ಆರೋಪಿಗಳನ್ನ ಕೂರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಪಶ್ಚಿಮ ವಿಭಾಗದ DCP ಆಗಿರುವಂಥ ಗಿರೀಶ್ ಇಲ್ಲಿಂದ ತೆರಳಿದ್ದಾರೆ. ಈಗ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಲ ಆರೋಪಿಗಳನ್ನ ಮತ್ತೊಮ್ಮೆ 3 ರಿಂದ 4 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ರಿಮೈಂಡ್ ಕಾಪಿಯಲ್ಲೂ ಕೂಡ ಅದೇ ವಿಚಾರವನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು, ಕೆಲ ಸ್ಥಳಗಳನ್ನ ಮಹಾಜರನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಆರೋಪಿಗಳನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನ ಕೂಡ ಮಾಡಿಕೊಳ್ಳಲಿದ್ದಾರೆ. ಆದ್ರೆ ಅವರನ್ನ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದು
ಈಗ ಪ್ರಮುಖವಾಗಿ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇರುವಂಥದ್ದು. ಹಾಗಾಗಿ ಬಹಳ ಕುತೂಹಲ ಇದೆ. ಆರೋಪಿಗಳಲ್ಲಿ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಕೆಲ ಆರೋಪಿಗಳನ್ನ SPP ಮನವಿಯಂತೆ ಕಸ್ಟಡಿಗೆ ಕೊಡ್ತಾರ ಅನ್ನುವ ಕುತೂಹಲ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.